ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾರ್ಪೊರೇಟ್ ಅಕೌಂಟಿಂಗ್ ಪಾಠಕ್ಕೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಪ್ರೋಫಾರ್ಮಾ ಆಫ್ ರೆವಿನ್ಯೂ ಅಕೌಂಟ್, ಪ್ರೋಫಾರ್ಮಾ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಶೆಡ್ಯೂಲ್ಸ್ ರಿಲೇಟೆಡ್ ಟು ರೆವಿನ್ಯೂ ಅಕೌಂಟ್ ಈ ವಿಚಾರವಾಗಿ ತಿಳ್ಕೊಂಡವು. ಇವತ್ತಿನ ಸಂಚಿಕೆಯಲ್ಲಿ ಪ್ರೋಫಾರ್ಮಾ ಆಫ್ ಬ್ಯಾಲೆನ್ಸ್ ಶೀಟ್, ಶೆಡ್ಯೂಲ್ಸ್ ಆಫ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಿಪರೇಷನ್ ಆಫ್ ರೆವಿನ್ಯೂ ಅಕೌಂಟ್ ಎನ್ನುವ ವಿಚಾರವಾಗಿ ತಿಳ್ಕೊಳ್ಳೋಣ. ಈ ಸ್ಲೈಡಲ್ಲಿ ನೀವು ನೋಡ್ತಾ ಇರೋದು ಪ್ರೋಫಾರ್ಮಾ ಆಫ್ ಬ್ಯಾಲೆನ್ಸ್ ಶೀಟ್ ಆಫ್ ಜನರಲ್ ಇನ್ಶೂರೆನ್ಸ್ ಕಂಪನಿ. ನೋಡಿ, ಬ್ಯಾಲೆನ್ಸ್ ಶೀಟ್ ಆಫ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಫಾರ್ಮ್ ಬಿ ಆ್ಯಂಡ್ ಬಿ ಎಸ್ ಇಸ್ ನಥಿಂಗ್ ಬಟ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟನ್ನು ಒಟ್ಟು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಸೋರ್ಸಸ್ ಆಫ್ ಫಂಡ್, ಎರಡನೇದು ಅಪ್ಲಿಕೇಶನ್ ಆಫ್ ಫಂಡ್, ಮೂರನೇದು ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್. ಸೋರ್ಸಸ್ ಆಫ್ ಫಂಡ್ ಮೀನ್ಸ್ ದ ಡಿಫರೆಂಟ್ ಸೋರ್ಸಸ್ ವಿಚ್ ಗಿವ್ಸ್ ಇನ್ಕಮ್ ಟು ಜನರಲ್ ಇನ್ಶೂರೆನ್ಸ್ ಕಂಪನಿ. ಅದರಲ್ಲಿ ಶೇರ್ ಕ್ಯಾಪಿಟಲ್ ಇದು 5ನೇ ಶೆಡ್ಯೂಲ್, ರಿಸರ್ವ್ ಅಂಡ್ ಸರ್ಪ್ಲಸ್ 6ನೇ ಶೆಡ್ಯೂಲ್, ಬಾರೋಯಿಂಗ್ಸ್ 7ನೇ ಶೆಡ್ಯೂಲ್ ಆಗುತ್ತೆ. ಇದರ 3ರ ಟೋಟಲ್ನ ನಾವು ಟೋಟಲ್ ಆಫ್ ಎ ಅಂತ ಕರಿತೀವಿ. ಇದಿಷ್ಟು ಇನ್ಕಮ್ ಆದರೆ ಎಕ್ಸ್ಪೆಂಡಿಚರ್ಗಳನ್ನು ನಾವು ಅಪ್ಲಿಕೇಶನ್ ಆಫ್ ಫಂಡ್ಸ್ ಅಲ್ಲಿ ನೋಡ್ತೀವಿ. ಐದರ್ ಇಟ್ ಮೇ ಬಿ ಅ ಇನ್ವೆಸ್ಟ್ಮೆಂಟ್ ವಿಚ್ ಇಸ್ ರಿಲೇಟೆಡ್ ಟು ಶೆಡ್ಯೂಲ್ ನಂಬರ್ 5, ಆರ್ ಲೋನ್ಸ್ ವಿಚ್ ಕಮ್ಸ್ ಅಂಡರ್ ಶೆಡ್ಯೂಲ್ ನಂಬರ್ 9, ಆರ್ ಫಿಕ್ಸ್ಡ್ ಅಸೆಟ್ಸ್ ಕಮ್ಸ್ ಅಂಡರ್ ಶೆಡ್ಯೂಲ್ ನಂಬರ್ 10. ಕರೆಂಟ್ ಅಸೆಟ್ಸ್ನ 2 ಕ್ಲಾಸಿಫಿಕೇಶನ್ ಮಾಡ್ಕೊಳ್ತಾರೆ, ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್, ಅಡ್ವಾನ್ಸಸ್ ಆ್ಯಂಡ್ ಅದರ್ ಅಸೆಟ್ಸ್ ಅಂತ. ಅಂದರೆ ಬಂದಂಥ ಇನ್ಕಮ್ನ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಲೋನ್ಸ್ಗಳನ್ನ ಕೊಟ್ಟಿರ್ಬೋದು, ಅಥವಾ ಫಿಕ್ಸ್ಡ್ ಅಸೆಟ್ಸ್ನ ಪರ್ಚೇಸ್ ಮಾಡ್ಕೊಂಡಿರ್ಬೋದು. ಇದೆಲ್ಲ ಖರ್ಚಾದ ಮೇಲೆ ಉಳಿಕೆ ಇದ್ದಂಥ ಅಮೌಂಟು ಅದು ಒಂದು ಕ್ಯಾಶ್ ರೂಪದಲ್ಲಿರ್ಬೋದು ಅಥವಾ ಬ್ಯಾಂಕ್ ಬ್ಯಾಲೆನ್ಸಲ್ಲಿರ್ಬೋದು, ಬೇರೆಯವ್ರಿಗೆ ಯಾರಿಗಾರು ಅಡ್ವಾನ್ಸ್ ಕೊಟ್ಟಿರ್ಬೋದು ಅಥವಾ ಅದರ್ ಅಸೆಟ್ಸ್ ಪರ್ಚೇಸ್ ಮಾಡ್ಕೊಂಡಿರ್ಬೋದು. ಇಲ್ಲಿ ಈ ಕರೆಂಟ್ ಅಸೆಟ್ಸ್ನ 2 ಕ್ಲಾಸಿಫಿಕೇಶನ್ ಮಾಡಿ, ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್, ಅಡ್ವಾನ್ಸಸ್ ಆ್ಯಂಡ್ ಅದರ್ ಅಸೆಟ್ಸ್, ಇದೆರಡನ್ನೂ ಟೋಟಲ್ ಮಾಡಿ ನಾವು ಸಬ್ ಟೋಟಲ್ ಆಫ್ ಎ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ನಮಗೆ ಕರೆಂಟ್ ಲಯಬಿಲಿಟೀಸ್ ಅಂದರೆ ಯಾವ್ದಾದ್ರು ಶಾರ್ಟ್ ಟರ್ಮ್ ಪೇಮೆಂಟ್ಸ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲ ಕರೆಂಟ್ ಲಯಬಿಲಿಟೀಸಲ್ಲಿ ಬರುತ್ತೆ. ಅದು ಶೆಡ್ಯೂಲ್ ನಂಬರ್ 13 ಆಗುತ್ತೆ. ಜೊತೆಗೆ ಪ್ರಾವಿಷನ್ಸ್, ಸೊ ಯಾವ್ದಾದ್ರು ರಿಸರ್ವ್ ಮಾಡಬೇಕು ಅಂತಿದ್ರೆ ಅಮೌಂಟ್ ಎಲ್ಲ, ಅದೆಲ್ಲ ಪ್ರಾವಿಷನ್ ಶೆಡ್ಯೂಲ್ ನಂಬರ್ 14 ಬರ್ತದೆ. ಶೆಡ್ಯೂಲ್ ನಂಬರ್ 13 ಮತ್ತು 14 ಇದೆರಡನ್ನೂ ಸೇರಿ ನಾವು ಸಬ್ ಟೋಟಲ್ ಆಫ್ ಬಿ ಅಂತ ಕರಿತೀವಿ. ಇಲ್ಲಿ ಸಬ್ ಟೋಟಲ್ ಆಫ್ ಎ ಮೈನಸ್ ಸಬ್ ಟೋಟಲ್ ಆಫ್ ಬಿ ನಮಗೆ ಟೋಟಲ್ ಆಫ್ ಸಿ ಬರುತ್ತೆ. ಅಂದರೆ ಇಲ್ಲಿ ನೋಡಿ, ಇದಿಷ್ಟೂ ಅಪ್ಲಿಕೇಶನ್ನ ಫಂಡಲ್ಲಿ ಇರ್ತಕ್ಕಂತಹ 11, 12ನೇ ಶೆಡ್ಯೂಲು, ಇದೆರಡು ಮಾತ್ರ. ಇದೆರಡದ್ದು ಟೋಟಲ್ ನಮಗೆ ಸಬ್ ಟೋಟಲ್ ಆಫ್ ಎ, ಮತ್ತು 13, 14 ಇದೆರಡು ಶೆಡ್ಯೂಲ್ಗಳನ್ನ ಟೋಟಲ್ ಸಬ್ ಟೋಟಲ್ ಆಫ್ ಬಿ. ಇಲ್ಲಿ ನಮಗೆ ಸಿ ಬರಬೇಕು ಅಂತ ಹೇಳಿದ್ರೆ ಸಬ್ ಟೋಟಲ್ ಆಫ್ ಎ ಇಂದ ಬಿನ ಲೆಸ್ ಮಾಡಿದಾಗ ನಮಗೆ ಸಿ ಬರುತ್ತೆ. ಅದರ ಜೊತೆಗೆ 15ನೇ ಶೆಡ್ಯೂಲ್ ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್, ಇದನ್ನು ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಜೊತೆಗೆ ಡೆಬಿಟ್ ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಾದ್ರು ಇದ್ದರೆ ಅದನ್ನು ಸಹ ನಾವು ಕನ್ಸಿಡರ್ ಮಾಡ್ತೀವಿ. ಈ 3 ಟೋಟಲ್ಗಳನ್ನ ನಾವು ಮಾಡ್ಕೊಂಡಾಗ ನಮಗೆ ಈ ಒಂದು ಸೆಷನ್ನ ಗ್ರ್ಯಾಂಡ್ ಟೋಟಲ್ ಕನ್ಸಿಡರ್ ಬ್ಯಾಲೆನ್ಸ್. ಈ ಟೋಟಲ್ ಫೈನಲ್ ನಮಗೆ ಏನು ಬರುತ್ತೋ ಟೋಟಲ್ ಅದು ಮಾತ್ರ ನಾವು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಿ ಈಕ್ವಲ್ ಆಗಬೇಕು. ಸೊ ಇಲ್ಲಿ ಪ್ರತಿಯೊಂದಕ್ಕೂ ಶೆಡ್ಯೂಲ್ಸ್ಗಳನ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಯಾವ ರೀತಿ ಶೆಡ್ಯೂಲ್ಸ್ಗಳನ್ನ ವರ್ಕೌಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಪ್ರಾಬ್ಲಮ್ ಮಾಡಬೇಕಾದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಆದರೆ ತುಂಬ ಕಮ್ಮಿ ಐಟಮ್ಸ್ಗಳಿರುತ್ತೆ. ಈಗ ನೋಡಿ, ಶೇರ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಒಂದೇ ಐಟಮ್ ಇರುತ್ತೆ. ರಿಸರ್ವ್ ಅಂಡ್ ಸರ್ಪ್ಲಸಲ್ಲಿ 2-3 ಐಟಮ್ಗಳು ಬರ್ಬೋದು. ಇಲ್ಲಿ ತಿಳ್ಕೊಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ನೋಡಿ, ರಿಸರ್ವ್ ಅಂಡ್ ಸರ್ಪ್ಲಸ್ ಬರೀಬೇಕಾದ್ರೆ ನಾವು ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಫೈನಲ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಿರ್ತೀವಿ, ಆ ಐಟಮ್ ಇಲ್ಲಿ ರಿಸರ್ವ್ ಅಂಡ್ ಸರ್ಪ್ಲಸಲ್ಲಿ ಅಪಿಯರ್ ಆಗುತ್ತೆ. ಅದರ ಜೊತೆಗೆ ಬಾರೋಯಿಂಗ್ಸ್, ಸಾಲುಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲ ಶೆಡ್ಯೂಲ್ ನಂಬರ್ 7ಗೆ ಬರುತ್ತೆ. ಆ್ಯಸ್ ಯೂಶುವಲ್ ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಇವೆಲ್ಲವನ್ನೂ ಸಹ ನಾವು ಈಸಿಯಾಗಿ ಕಲ್ತ್ಕೊಳ್ಬೋದು. ಪ್ರಾಬ್ಲಮ್ ಮಾಡ್ಕೊಳ್ಬೇಕಾದ್ರೆ ಅದು ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಈಗ ನಾವು ಗೈಡ್ಲೈನ್ಸ್ ಏನೇನು ನಾವು ಫಾಲೋ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಅನ್ನುವ ವಿಚಾರಗಳನ್ನು ತಿಳ್ಕೊಳ್ಳೋಣ. ಗೈಡ್ಲೈನ್ಸ್ ಫಾರ್ ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್. ಫಸ್ಟ್ ಒನ್, ಇನ್ವೆಸ್ಟ್ಮೆಂಟ್ ಇನ್ ಸಬ್ಸಿಡರಿ, ಹೋಲ್ಡಿಂಗ್ ಕಂಪನೀಸ್, ಜಾಯಿಂಟ್ ವೆಂಚರ್ಸ್ ಆ್ಯಂಡ್ ಅಸೋಸಿಯೇಟ್ ಶೆಲ್ ಬಿ ಸಪ್ರೇಟ್ಲಿ ಡಿಸ್ಕ್ಲೋಸ್ಡ್ ಅಟ್ ಎ ಕಾಸ್ಟ್. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಸಬ್ಸಿಡರೀಸಲ್ಲಾಗ್ಬೋದು, ಹೋಲ್ಡಿಂಗ್ ಕಂಪನೀಸಲ್ಲಾಗ್ಬೋದು, ಜಾಯಿಂಟ್ ವೆಂಚರ್ಸಲ್ಲಾಗ್ಬೋದು, ಅದನ್ನು ಸಪ್ರೇಟಾಗಿ ಶೆಡ್ಯೂಲ್ ನಂಬರ್ 8 ಇನ್ವೆಸ್ಟ್ಮೆಂಟಲ್ಲಿ ಕ್ಲಿಯರ್ ಆಗಿ ತೋರಿಸಬೇಕು. ನೆಕ್ಸ್ಟ್ ಒನ್, ಇನ್ವೆಸ್ಟ್ಮೆಂಟ್ ಮೇಡ್ ಔಟ್ ಆಫ್ ಕ್ಯಾಟಸ್ಟ್ರೋಫಿ ರಿಸರ್ವ್ ಶುಡ್ ಬಿ ಶೋನ್ ಸಪ್ರೇಟ್ಲಿ. ಸೊ ಕ್ಯಾಟಸ್ಟ್ರೋಫಿ ರಿಸರ್ವ್ ಸಹ ಇನ್ವೆಸ್ಟ್ಮೆಂಟ್ ನೀವೇನಾದ್ರು ಮಾಡಿದರೆ ಅಥವಾ ರಿಸರ್ವ್ ಮಾಡಿದರೆ
ಅದನ್ನು ಸಹ ಸಪ್ರೇಟಾಗಿ ತೋರಿಸಬೇಕು. ಅಗ್ರಿಗೇಟ್ ಅಮೌಂಟ್ ಆಫ್ ಕಂಪನೀಸ್ ಇನ್ವೆಸ್ಟ್ಮೆಂಟ್ ಅದರ್ ದೆನ್ ಲಿಸ್ಟೆಡ್ ಈಕ್ವಿಟಿ ಸೆಕ್ಯೂರಿಟೀಸ್ and derivative instrument and also the market value thereof shall be disclosed separately. ನೀವು ಡಿರೈವೇಟಿವ್ ಮೇಲೆ ಇನ್ವೆಸ್ಟ್ ಮಾಡಿದರೆ ಅದರ್ ದೆನ್ ಲಿಸ್ಟೆಡ್ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ ಮಾಡಿದರೆ ಅದನ್ನು ಸಹ ನೀವು ಸಪ್ರೇಟ್ ಆಗಿ ತೋರಿಸಬೇಕು. ಡೆಟ್ ಸೆಕ್ಯೂರಿಟೀಸ್ ವಿಲ್ ಬಿ ಕನ್ಸಿಡರ್ ಆಸ್ L2 maturity securities and will be measured at historical cost subject to amortization. So debt securities ನಾವು L2 maturity ಮುಂದೆ ಅದು ಮೆಚೂರ್ ಆಗುತ್ತೆ ಅನ್ನೋಂಥ ಸೆಕ್ಯೂರಿಟೀಸ್ಗಳಾಗಿ ನಾವು ಕನ್ಸಿಡರ್ ಮಾಡ್ಕೋಬೇಕು. ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್ ಮೇಡ್ ವಿತ್ ಇನ್ 12 months ವಿಲ್ ಬಿ ಕನ್ಸಿಡರ್ ಆಸ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. 12 ತಿಂಗಳ ಒಳಗೆ ಮೆಚೂರ್ ಆಗೋಂಥ ಇನ್ವೆಸ್ಟ್ಮೆಂಟ್ಗಳನ್ನ ನಾವು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಇದಿಷ್ಟು ನಾವು ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಫಾಲೋ ಮಾಡಬೇಕಾಗಿರ್ತಕ್ಕಂತಹ ಒಂದು ಗೈಡ್ಲೈನ್ಸ್. ಈಗ ನೆಕ್ಸ್ಟ್ ನಾವು ರೆವಿನ್ಯೂ ಅಕೌಂಟ್ನ ಯಾವ ಥರ ಪ್ರಿಪೇರ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಈಗ ನಾವು ಪ್ರಾಕ್ಟಿಕಲ್ ಆಗಿ ರೆವಿನ್ಯೂ ಅಕೌಂಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಾವು ಪ್ರಾಬ್ಲಮ್ ಸೆಕ್ಷನ್ಗೆ ನಾವು ಎಂಟರ್ ಆಗಿದ್ದೀವಿ. ಇಲ್ಲೊಂದು ಪ್ರಾಬ್ಲಮ್ ಇದೆ. ದ ಬುಕ್ಸ್ ಆಫ್ ಸಂಗೀತ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಪ್ರೊವೈಡ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಇನ್ ರೆಸ್ಪೆಕ್ಟ್ ಆಫ್ ಫೈರ್ ಇನ್ಶೂರೆನ್ಸ್ ಆಸ್ ಆನ್ 31/3/2018. ಪರ್ಟಿಕ್ಯುಲರ್ಸ್ ಕೆಲವೆಲ್ಲ ಐಟಮ್ಸ್ಗಳನ್ನ ಕೊಟ್ಟಿದ್ದಾರೆ. ನಾವೇನೀಗ ಐಟಮ್ಸ್ಗಳನ್ನ ಡಿಸ್ಕಷನ್ ಮಾಡಿದ್ದು ಆ ಒಂದು ಇದನ್ನು ನಾವೀಗ ಆಲ್ರೆಡಿ ನೋಡಿದ್ದೀವಿ. ನಾವು ಪ್ರೊಫಾರ್ಮ್ ಆಫ್ ರೆವಿನ್ಯೂ ಅಕೌಂಟಲ್ಲಿ ನೋಡಿದ್ದೀವಿ. ಆದರೂ ನಾನು ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಪ್ರಾವಿಷನ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಂದರೆ ಓಪನಿಂಗ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಇದೆ. ಸೊ 10,50,000 rupees. ಅಡಿಷನಲ್ ರಿಸರ್ವ್ ಇದೆ 1/4/2017 5,60,000. ಔಟ್ಸ್ಟ್ಯಾಂಡಿಂಗ್ ಕ್ಲೈಮ್ ಓಪನಿಂಗ್ ಇದೆ 28,000. ಔಟ್ಸ್ಟ್ಯಾಂಡಿಂಗ್ ಕ್ಲೈಮ್ ಆನ್ 31/3/2018 ಅಂದರೆ ಕ್ಲೋಸಿಂಗ್ ಔಟ್ಸ್ಟ್ಯಾಂಡಿಂಗ್ ಕ್ಲೈಮ್ ಇದೆ 70,000 rupees. ಕ್ಲೈಮ್ಸ್ ಪೇಡ್ ಇದೆ 11,20,000 rupees. ರೀಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ 2,80,000. ರೀಇನ್ಶೂರೆನ್ಸ್ ಪ್ರೀಮಿಯಂ ರಿಕವರೀಸ್ 35,000 rupees ಇದೆ. ಪ್ರೀಮಿಯಂ 28 lakhs ಇದೆ. ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ 2,10,000. ಇನ್ಕಮ್ ಟ್ಯಾಕ್ಸ್ ಆನ್ ಅಬೋವ್ 14,000. ಲೀಗಲ್ ಎಕ್ಸ್ಪೆನ್ಸಸ್ 21,000. ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್ 35,000. Commission of direct business 1,75,000. Commission on reinsurance accepted 28,000. Management expenses 6,30,000 ಇದೆ. ಕೆಳಗಡೆ ಎರಡು ಅಡ್ಜಸ್ಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಇನ್ ಅಡಿಷನ್ ಟು ಎಕ್ಸಿಸ್ಟಿಂಗ್ ರಿಸರ್ವ್ ಅಂದರೆ ಅಡಿಷನಲ್ is to be increased by 5% of net premium. ಈಗಿರ್ತಕ್ಕಂಥ ಅಡಿಷನಲ್ ರಿಸರ್ವ್ ಅಲ್ಲಿ ನೋಡಿ, ಅಡಿಷನಲ್ ರಿಸರ್ವ್ ಈಗ ಆಲ್ರೆಡಿ 5,60,000 rupees ಇದೆ. ಇದರ ಜೊತೆಗೆ ಇನ್ಕ್ರೀಸ್ ಮಾಡಬೇಕಂತೆ ಈ ಒಂದು 5,60,000ನ 5% ಪ್ರೀಮಿಯಂ ಸೇರಿಸಿ ಇನ್ಕ್ರೀಸ್ ಮಾಡಿ ಅಂತ ಹೇಳ್ತಾರೆ. ಪ್ರಿಪೇರ್ ಫೈರ್ ರೆವಿನ್ಯೂ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31/3/2018 ಆಸ್ ಪರ್ ದಿ IRDA ಫಾರ್ಮೇಟ್. ಸೊ IRDA ಫಾರ್ಮೇಟಲ್ಲಿ ರೆವಿನ್ಯೂ ಅಕೌಂಟ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಈ ರೆವಿನ್ಯೂ ಅಕೌಂಟ್ ಪ್ರಿಪೇರ್ ಮಾಡೋ ಫಾರ್ಮೇಟ್ನ ನಾನು ನಿಮಗೆ ಕ್ಲಿಯರ್ ನೀವು ಎಕ್ಸೆಲ್ ಫಾರ್ಮೇಟಲ್ಲಿ ಈಸಿಯಾಗಿ ಕಲಿಬೋದು ಅನ್ನೋದು ನನ್ನ ಅಭಿಪ್ರಾಯ. ಈಗ ಎಕ್ಸೆಲ್ ಫಾರ್ಮೇಟಲ್ಲಿ ರೆವಿನ್ಯೂ ಅಕೌಂಟ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ ಬನ್ನಿ. ರೆವಿನ್ಯೂ ಅಕೌಂಟ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದು ತಿಳ್ಕೊಳ್ಳೋಣ. ಈ ರೆವಿನ್ಯೂ ಅಕೌಂಟ್ ಪ್ರಿಪೇರ್ ಮಾಡೋದು ತುಂಬ ಸುಲಭ. ಫಸ್ಟು ಶೆಡ್ಯೂಲ್ ನಂಬರ್ 1, 2, 3, 4ನ ಪ್ರಿಪೇರ್ ಮಾಡ್ಕೊಳ್ತೀವಿ. ಆ ಶೆಡ್ಯೂಲ್ ಆನ್ಸರ್ಸ್ಗಳನ್ನ ನಾವು ರೆವಿನ್ಯೂ ಅಕೌಂಟಲ್ಲಿ ಪ್ಲೇಸ್ ಮಾಡೋದ್ರಿಂದ ನಮಗೆ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. ಬನ್ನಿ ಈಗ ಯಾವ ರೀತಿ ಅದನ್ನು ಪ್ರಿಪೇರ್ ಮಾಡಬೇಕು ಅಂತ ನೋಡೋಣ. ಈಗ ಆಲ್ರೆಡಿ ನಾನು ಎಕ್ಸೆಲ್ ಶೀಟಲ್ಲಿ ಒಂದು ಫಾರ್ಮುಲಾನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಫಾರ್ಮುಲಾ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ ಅನ್ನೋದು ನನ್ನ ಭಾವನೆ. ಬನ್ನಿ ಈಗ ನೋಡೋಣ ಶೆಡ್ಯೂಲ್ ನಂಬರ್ 1 ಯಾವ ರೀತಿ ಪ್ರಿಪೇರ್ ಮಾಡೋದು. ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂಗೆ ಸಂಬಂಧಪಟ್ಟಿರುತ್ತೆ. ಸೊ ಪ್ರೀಮಿಯಂ ರಿಲೇಟೆಡ್ ಎಲ್ಲ ನಾವು ಈ ಶೆಡ್ಯೂಲ್ ನಂಬರ್ 1ನಲ್ಲಿ ಬರಿತಾ ಹೋಗ್ತೀವಿ. ಫಸ್ಟ್ ಒನ್ ಪ್ರೀಮಿಯಂ ಎಷ್ಟಿದೆ 28 lakh rupees ಇದೆ, ಅದನ್ನು ಬರ್ಕೊಳ್ಳೋಣ. ಇದರಿಂದ ರೀಇನ್ಶೂರೆನ್ಸ್ ಪ್ರೀಮಿಯಂನ ನಾವು ಲೆಸ್ ಮಾಡಬೇಕು. ನೋಡಿ ಇಲ್ಲಿ ರೀಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ 2,80,000 rupees ಇದೆ, ಅದನ್ನು ನಾವು ಲೆಸ್ ಮಾಡೋಣ. 25,20,000 ಬಂತು. ಇದು ನೆಟ್ ಪ್ರೀಮಿಯಂ ಆಗುತ್ತೆ. ಈ ಪ್ರೀಮಿಯಂಗೆ ಆ್ಯಡ್ ಓಪನಿಂಗ್ ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ನ ನಾವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಓಪನಿಂಗ್ ರಿಸರ್ವ್ 10,50,000 rupees ಇದೆ, ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದರ ಜೊತೆಗೆ ಅಡಿಷನಲ್ ರಿಸರ್ವ್ನ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ 5,60,000 rupees ಅಡಿಷನಲ್ ರಿಸರ್ವ್ ಇದೆ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೋಟಲ್ ನಮಗೆ 41,30,000 rupees ಬಂತು. ಇದರಿಂದ ಕ್ಲೋಸಿಂಗ್ ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ನ
ಲೆಸ್ ಮಾಡಬೇಕು. ಸೊ ಕ್ಲೋಸಿಂಗ್ ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಯಾವುದಾಗುತ್ತೆ, ನಾನೀಗ ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಫೈರ್ ಮತ್ತು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಆದರೆ 50%, ಮೆರಿನ್ ಇನ್ಶೂರೆನ್ಸ್ ಆದರೆ 100% ಆನ್ ನೆಟ್ ಪ್ರೀಮಿಯಮ್. ಈಗ ನೆಟ್ ಪ್ರೀಮಿಯಮ್ ನಮಗೆ 25,20,000 rupees ಇದೆ. ಇದರ ಮೇಲೆ 50%, ಸೊ 50% ನಮಗೆ ಏನಾಗುತ್ತೆ, ಅಡಿಷನಲ್ ರಿಸರ್ವ್ ಆಗುತ್ತೆ. 50% ಮಾಡ್ಕೊಳ್ಳೋಣ ಇಂಟು 50%. ಸೊ 50% ಲೆಸ್ ಆಗಿದೆ, 28,70,000 rupees ಬಂದಿದೆ. ಈಗ ಲೆಸ್ ಕ್ಲೋಸಿಂಗ್ ಅಡಿಷನಲ್ ರಿಸರ್ವ್ ಸಹ ಲೆಸ್ ಮಾಡಬೇಕು. ಕ್ಲೋಸಿಂಗ್ ಅಡಿಷನಲ್ ರಿಸರ್ವ್ಗೆ ಪ್ರಾಬ್ಲಮಲ್ಲಿ ಹೇಳಿರೋ ರೀತಿ ಈಗ ಆಲ್ರೆಡಿ ಇರ್ತಕ್ಕಂತಹ ರಿಸರ್ವ್ ಜೊತೆಗೆ ಇನ್ನೂ 5%ನ ನೀವು ನೆಟ್ ಪ್ರೀಮಿಯಮಿಂದ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಇರ್ತಕ್ಕಂಥದ್ದು ಎಷ್ಟಿದೆ, 1 ಸೆಕೆಂಡ್. ಈಗ ಆಲ್ರೆಡಿ ಇರ್ತಕ್ಕಂಥದ್ದು 5,60,000 rupees. 1 ಸೆಕೆಂಡ್ ಇದನ್ನೆಲ್ಲ ಕಳಿಸ್ಬಿಡ್ತೀನಿ. 5,60,000 rupees ಪ್ಲಸ್ 5% ಆನ್ ನೆಟ್ ಪ್ರೀಮಿಯಮ್ ಅಂತ ಹೇಳಿದ್ರೆ 1,26,000 rupees ಆಗುತ್ತೆ. 1,26,000 rupees. ಇದೆರಡನ್ನೂ ಟೋಟಲ್ ಮಾಡಿಕೊಂಡ್ರೆ 6,86,000 rupees ಆಗುತ್ತೆ. 6,86,000 rupees ಆಗುತ್ತೆ. ಓಕೆ, ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ ನಿಮಗೆ. 5,60,000 rupees ಈಗ ಆಲ್ರೆಡಿ ಇರ್ತಕ್ಕಂಥ ಅಡಿಷನಲ್ ರಿಸರ್ವ್, ಅದರ ಜೊತೆಗೆ 5% ಆನ್ ನೆಟ್ ಪ್ರೀಮಿಯಮ್ನ ಕ್ರಿಯೇಟ್ ಮಾಡಿದ್ದೀವಿ 1,26,000 rupees. ಅದನ್ನು ಸಹ ಲೆಸ್ ಮಾಡಿದಾಗ ನಮಗೆ ನೆಟ್ ಪ್ರೀಮಿಯಮ್ ಅಂದರೆ ಪ್ರೀಮಿಯಮ್ ಆನ್ಸರ್ ಬಂದ್ಬಿಟ್ಟು 21,84,000 rupees ಆಗುತ್ತೆ. ಇದನ್ನು ನಾವು ನೋಡಿ ರೆವಿನ್ಯೂ ಅಕೌಂಟಲ್ಲಿ ಪ್ಲೇಸ್ ಮಾಡಬೇಕು. ಈಗ ಆಲ್ರೆಡಿ ನಾನು ಮಾಡ್ಕೊಂಡಿರೋದ್ರಿಂದ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ ಆಲ್ರೆಡಿ ಬಂದಿದೆ 21,84,000 rupees ಬಂದಿದೆ. ಇದೇ ರೀತಿ ಶೆಡ್ಯೂಲ್ ನಂಬರ್ 2 ಮಾಡೋಣ. ಶೆಡ್ಯೂಲ್ ನಂಬರ್ 2 ಕ್ಲೈಮ್ಸ್ಗೆ ಸಂಬಂಧಪಟ್ಟಿದ್ದು. ಕ್ಲೈಮ್ಸ್ಗೆ ಸಂಬಂಧಪಟ್ಟಂತಹ ಐಟಮ್ಗಳೆಲ್ಲ ನಾವು ಶೆಡ್ಯೂಲ್ ನಂಬರ್ 2 ಅಲ್ಲಿ ಬರಿತೀವಿ. ಬನ್ನಿ ನೋಡೋಣ. ಕ್ಲೈಮ್ಸ್ ಪೇಡ್ ಎಷ್ಟಿದೆ ನೋಡಿ. ಕ್ಲೈಮ್ಸ್ ಪೇಡ್ ಲೆವೆಲ್ನಾಗ 20,000 ಇದೆ, ಬರ್ಕೊಂಡೆ. ಇದರಿಂದ ಲೆಸ್ ಔಟ್ಸ್ಟ್ಯಾಂಡಿಂಗ್ ಕ್ಲೈಮ್ ಆಫ್ ಪ್ರೀವಿಯಸ್ ಇಯರ್, ಇಂದಿನ ವರ್ಷದ ಔಟ್ಸ್ಟ್ಯಾಂಡಿಂಗ್ನ ನಾವು ಲೆಸ್ ಮಾಡಬೇಕು. ಇಲ್ಲಿದೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ಕ್ಲೈಮ್ ಆನ್ 1/4/2017 ಅದನ್ನು ಲೆಸ್ ಮಾಡ್ತಾ ಇದ್ದೀನಿ. 28,000 rupees ಇದೆ, ಲೆಸ್ ಮಾಡಿದೆ 10,92,000 rupees ಬಂತು. ಇದಕ್ಕೆ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ನ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ. ಔಟ್ಸ್ಟ್ಯಾಂಡಿಂಗ್ ಕ್ಲೈಮ್ ಆಫ್ ಕರೆಂಟ್ ಇಯರ್ ಇದೆ 70,000 rupees. 70,000 rupeesನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಂಡ್ ಆನ್ಸರ್ ನಮಗೆ 11,62,000 rupees ಬಂತು. ಸೊ 11,60,000 ಆ್ಯಸ್ ಯೂಶುವಲ್ ರೆವಿನ್ಯೂ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ನೋಡಿ, ರೆವಿನ್ಯೂ ಅಕೌಂಟ್ಗೆ 11,60,000 rupees ಟ್ರಾನ್ಸ್ಫರ್ ಆಗಿದೆ. ಇದೇ ರೀತಿ ಶೆಡ್ಯೂಲ್ ನಂಬರ್ 3 ನೋಡೋಣ. ನೋಡಿ, ಶೆಡ್ಯೂಲ್ ನಂಬರ್ 3 ಕಮಿಷನ್ಗೆ ಸಂಬಂಧಪಟ್ಟಿದ್ದು. ಕಮಿಷನ್ಗೆ ಸಂಬಂಧಪಟ್ಟಂತಹ ಎಲ್ಲ ಐಟಮ್ಗಳನ್ನ ನಾವು ಶೆಡ್ಯೂಲ್ ನಂಬರ್ 3 ಅಲ್ಲಿ ಬರಿತೀವಿ. ಬನ್ನಿ ಬರೆಯೋಣ. ಕಮಿಷನ್ ನೋಡಿ, ಕಮಿಷನ್ ಆನ್ ಡೈರೆಕ್ಟ್ ಬಿಸ್ನೆಸ್ 1,75,000 rupees ಇದೆ, ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಆಕ್ಸೆಪ್ಟೆಡ್ನ ಆ್ಯಡ್ ಮಾಡ್ಕೋಬೇಕು. ಏನಕ್ಕೆ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಬೇರೆ ಕಂಪನಿಯಿಂದ ರೀ ಇನ್ಶೂರೆನ್ಸ್ನ ಆಕ್ಸೆಪ್ಟ್ ಮಾಡಿದರೆ ಆ ಏಜೆಂಟ್ಗಳಿಗೂ ಇದೇ ಕಂಪನಿ ಕಮಿಷನ್ನ ಕೊಡಬೇಕಾಗುತ್ತೆ. ಈ ರೀತಿ ಕೊಟ್ಟಾಗ ಆ ಒಂದು ಕಮಿಷನ್ನು ಸಹ ಯಾವ ಕಂಪನಿ ನೀಡಿತೋ ಆ ಕಂಪನಿ ಎಕ್ಸ್ಪೆಂಡಿಚರ್ ಆಗುತ್ತೆ. ಆದ್ದರಿಂದ ಇಲ್ಲಿ ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಸೀಡೆಡ್ ಇದ್ದರೆ ಅದನ್ನು ಲೆಸ್ ಮಾಡ್ಕೋಬೇಕು. ಫಸ್ಟ್ ನಾವು ಅಕ್ಸೆಪ್ಟೆಡ್ನ ಆ್ಯಡ್ ಮಾಡ್ಕೊಳ್ಳೋಣ. ಅಕ್ಸೆಪ್ಟೆಡ್ 28,000 rupees ಇದೆ, ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡೆ 2,03,000 rupees ಬಂತು. ಇದರಿಂದ ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಸೀಡೆಡ್ನ ಲೆಸ್ ಮಾಡಬೇಕು. ಸೊ ಲೆಸ್ ಮಾಡೋಣ. ಇಲ್ಲೇ ಇದೆ ನೋಡಿ, ಇನ್ಶೂರೆನ್ಸ್ ಸೀಡೆಡ್ನ ಲೆಸ್ ಮಾಡಬೇಕು. ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಸೀಡೆಡ್ 35,000 rupees ಇದೆ, ಲೆಸ್ ಮಾಡೋಣ. 1,68,000 rupees ಬಂತು. ಇದಿಷ್ಟು ಶೆಡ್ಯೂಲ್ ನಂಬರ್ 3. ಈಗ ಶೆಡ್ಯೂಲ್ ನಂಬರ್ 4 ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಎಲ್ಲ ಆಪರೇಟಿಂಗ್ ಎಕ್ಸ್ಪೆಂಡಿಚರ್ ಅಂತಂದರೆ ಒಂದು ಇನ್ಶೂರೆನ್ಸ್ ಕಂಪನಿಗೆ ತಗಲ್ತಕ್ಕಂಥ ಎಲ್ಲ ಒಂದು ಎಕ್ಸ್ಪೆಂಡಿಚರ್ಗಳನ್ನ ನಾವು ಶೆಡ್ಯೂಲ್ ನಂಬರ್ 4 ಅಲ್ಲಿ ಬರಿತೀವಿ. ಅಲ್ಲಿ ಬನ್ನಿ ನೋಡೋಣ. ಫಸ್ಟ್ ಒಂದು ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಇದೆ 6,30,000 rupees, ಅದನ್ನು ತಗೊಳ್ಳೋಣ. ನೆಕ್ಸ್ಟ್ ಲೀಗಲ್ ಎಕ್ಸ್ಪೆನ್ಸಸ್ ಇದೆ. ಲೀಗಲ್ ಎಕ್ಸ್ಪೆನ್ಸಸ್ 21,000 rupees ಇದೆ, ಮಾಡ್ಕೊಳ್ಳೋಣ. ಟೋಟಲ್ 6,51,000 rupees ಬಂತು. ಈಗ ಇದಿಷ್ಟನ್ನು ನಾವು ರೆವಿನ್ಯೂ ಅಕೌಂಟ್ಗೆ ಪ್ಲೇಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಫಸ್ಟ್ ಶೆಡ್ಯೂಲ್ ಟೋಟಲ್ 21,84,000 rupees. ಸೇಮ್ ಫಸ್ಟ್ನೇದು ಟೋಟಲ್, ಇದು ಟೋಟಲ್ ಆಫ್ ಎ ಆಗುತ್ತೆ. ಅದಾದ ನಂತರ ಶೆಡ್ಯೂಲ್ ನಂಬರ್ 2 ಕ್ಲೈಮ್ಸ್ ಇನ್ಕರ್ಡ್ 11,62,000 rupees. ಕಮಿಷನ್ 3 1,68,000 rupees.
ಆಪರೇಟಿಂಗ್ ಎಕ್ಸ್ಪೆಂಡಿಚರ್ 6,51,000 rupees. ಈ ಮೂರರ ಟೋಟಲ್ 19,81,000 rupees ಆಗುತ್ತೆ. ಟೋಟಲ್ ಆಫ್ ಎ ಇಂದ ಟೋಟಲ್ ಆಫ್ ಬಿ ಲೆಸ್ ಆದರೆ ನಮಗೆ 2,03,000 rupees ಬರ್ತದೆ. ಸೊ ಈ ಒಂದು ಪ್ರಾಬ್ಲಮಲ್ಲಿ ಸಂಗೀತ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಇವರ ಆಪರೇಟಿಂಗ್ ಪ್ರಾಫಿಟ್ 2,03,000 rupees ಆಗುತ್ತೆ. ಸೊ ಈ ರೀತಿ ನಾವು ರೆವಿನ್ಯೂ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಮುಖ್ಯವಾಗಿ ನಾನು ನಿಮಗೆ ಫಾರ್ಮುಲಾದಲ್ಲಿ ಮಾಡೋದನ್ನು ಸಜೆಸ್ಟ್ ಮಾಡಲ್ಲ. ಏನಕ್ಕೆ ಅಂತಂದರೆ ಎಕ್ಸಾಮಿನೇಷನಲ್ಲಿ ನೀವು ಬುಕ್ಲೆಟ್ ಮೇಲೆ ಬರೆಯೋದ್ರಿಂದ ಈ ಆನ್ಸರ್ಸ್ಗಳನ್ನು, ಈ ಪ್ರಾಬ್ಲಮ್ಗಳನ್ನ ನೀವು ಆ ಬುಕ್ಕಲ್ಲಿ ರೈಟಿಂಗಲ್ಲಿ ಸಾಲ್ವ್ ಮಾಡಿ ಕಲಿತ್ರೆ ತುಂಬ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಇನ್ನೂ ಹೆಚ್ಚಿನ ಪ್ರಾಬ್ಲಮ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೆಕ್ಸ್ಟ್ ಸೆಷನ್ನಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ತನಕ ಪಾಠ ಕೇಳಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.